ಬೆಳಗ್ಗೆನೆ ಎದ್ದು ನಾವು ಕೂಡ ಉಳ್ಳಿ ಗಿಡ ತೋಟಕ್ಕೆ ಹೊರಟ್ವಿ. ಏನಕ್ಕಪ್ಪ ಅಂದ್ರೆ ಸ್ವಲ್ಪ ರೋಗ ಬಂದಿತ್ತು. ಯಾವ ತರ ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಕ್ ಹೋದ್ವಿ. ಇಲ್ಲಿ ನೋಡಿದ್ರೆ ರಂಗೋಲಿ ರೋಗ ಬಂದಿತ್ತು, ಮತ್ತೆ ಟ್ರಿಪ್ಸ್ ಕೂಡ ತುಂಬಾ ಜಾಸ್ತಿ ಇತ್ತು. ಅದೆಲ್ಲ ನೋಡ್ಕೊಂಡು ಹೂವ ಪಿಂದೆ ಎಲ್ಲ ನೋಡ್ಕೊಂಡು ನಾವು ಕೂಡ ಮದ್ದು ಹೊಡಿಬೇಕಾಗಿತ್ತು. ನಮ್ ಬ್ರೋ ಕೂಡ ಮದ್ದು ತಗೊಂಬಂದ. ಮದ್ದು ಯಾವ್ದಪ್ಪ ಅಂದ್ರೆ ಇದೇ ನೋಡಿ. ಮದ್ದು ಯಾವ್ದಪ್ಪ ಅಂದ್ರೆ ಬಯೋ 303 ಪ್ಲಸ್ ಮತ್ತೆ ಸ್ಟಾರ್ 20. ಮದ್ದೆಲ್ಲ ಡ್ರಮ್ಗೆಲ್ಲ ಕಲ್ಸ್ಕೊಂಡು ನಮ್ ಬ್ರೋ ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ರು. ಮದ್ದು ಹೊಡಿಬೇಕಾದ್ರೆ ಈ ತರ ಕೂಡ ಸೇಫ್ಟಿ ಪ್ರಿಕಾಷನ್ಸ್ ಅನ್ನೋದು ತಗೊಬೇಕು. ಏನಪ್ಪಾ ಅಂದ್ರೆ ಮುತ್ತಿಗೆ ಮಾಸ್ಕ್ ಹಾಕೊಬೇಕು, ಮತ್ತೆ ಸ್ವೆಟರ್ ಕೂಡ ಹಾಕೊಂಡಿದ್ರು, ಮತ್ತೆ ಫುಲ್ ಕವರ್ ಬಾಡಿ ಎಲ್ಲ ಕವರ್ ಮಾಡ್ಕೊಂಡಿದ್ರು. ಇನ್ನೊಬ್ಬೊಬ್ರು ಬಂದು ಕೂಡ ಪೈಪ್ ಕೂಡ ಎಳಿತಾ ಇದ್ರು. ಇವರು ತುಂಬಾ ಅಂದ್ರೆ ತುಂಬಾ ಮಿಮಿಕ್ರಿ ಮಾಡ್ತಾ ಇರ್ತಾರೆ. ನಾನು ಸೆಂಟ್ರಲ್ ಹೋಗೋ ಕೂಡ ನಾನು ಪೈಪ್ ತಗೊಂಡು ಹೋಗ್ತಾ ಇದ್ದೆ. ಏನಕ್ಕಪ್ಪ ಅಂದ್ರೆ ಮದ್ದೊಡೆನ್ಗೂ ಸ್ವಲ್ಪ ಈಸಿ ಆಗ್ಬೇಕು, ಮತ್ತೆ ಪೈಪ್ ಎಳೆಯನ್ಗೂ ಕೂಡ ಈಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಹೊರಟೆ. ಅದಾದ್ಮೇಲೆ ಟೈಮ್ ನೋಡಿದ್ರೆ 12 ಗಂಟೆ ಆಗಿತ್ತು. ಕೆಲಸ ಕೂಡ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಹುಳ್ಳಿಕಾಳು ತೋಟದಲ್ಲಿ ಕೂಡ ಮದ್ದು ಹೊಡೆದಿದ್ದು ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಶುಂಠಿ ಕೂಡ ಹೊಡಿಬೇಕಾಗಿತ್ತು. ನಾನು ನಮ್ ಬ್ರೋ ಇಬ್ರು ಕೂಡ ಮಿಷಿನು ಮತ್ತೆ ನಾಜುಲು ಎರಡು ಕೂಡ ರೆಡಿ ಮಾಡ್ಕೊಟ್ವಿ. ಯಾಕಂದ್ರೆ ನಮ್ ಶಿಫ್ಟ್ ಮುಗ್ದಿತ್ತು. ನಮ್ ಬ್ರೋ ಕೂಡ ಡ್ರಮ್ಗೆಲ್ಲ ನೀರ್ ಹಾಕೊಂಡು ಮದ್ದೆಲ್ಲ ಕಲ್ಸಿ ಇಟ್ಕೊಂಡಿದ್ದ. ಅದಾದ್ಮೇಲೆ ಅವನು ಕೂಡ ಸ್ಪ್ರೇ ಮಾಡ್ತಾ ಇದ್ದ. ಸ್ಪ್ರೇ ಮಾಡೋದು ನೋಡಿ ಸ್ವಲ್ಪ ಹೊತ್ತು ಅಲ್ಲಿದ್ದು ನಾವು ಕೂಡ ಮನೆ ಕಡೆ ಬಂದ್ವಿ. ಅದಾದ್ಮೇಲೆ ಗಾಡಿಯಲ್ಲಿ ಯೂರಿಯಾ ಮೂಟೆ ಕೂಡ ನಾನು ಕೂಡ ಸಾಗಿಸ್ಕೊಂಡ್ ಬಂದೆ. ಅದಾದ್ಮೇಲೆ ನಮ್ ಬ್ರೋ ಕೂಡ ಬಂದ್ರು. ನಾನು ನಮ್ ಬ್ರೋ ರಾಗಿ ಪೈರಲ್ಲಿ ಕೂಡ ಯೂರಿಯಾ ಹಾಕ್ಬೇಕಾಗಿತ್ತು. ಯೂರಿಯಾ ಹಾಕಿದ್ ಕೂಡ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಯೂರಿಯಾ ಹಾಕಿದ್ದೆಲ್ಲ ಕಂಪ್ಲೀಟ್ ಆಯ್ತು. ಯೂರಿಯಾ ಹಾಕಿದ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಸಂಪ್ ಮೋಟರ್ ಸಹ ಒಂದು ಓಡ್ತಾ ಇರ್ಲಿಲ್ಲ. ನಾನು ನಮ್ ಬ್ರೋ ಇಬ್ರು ಸಹ ಹೋಗಿ ಸಂಪ್ ಮೋಟರ್ ಸ್ವಲ್ಪ ಸೇಫ್ ಆಗಿ ಎತ್ಕೊಂಡು PUC ಪೈಪ್ ಕೂಡ ರಿಮೂವ್ ಮಾಡಿದ್ವಿ. ರಿಮೂವ್ ಮಾಡಿದ್ದಾಯ್ತು ಅಂತ ಹೇಳ್ಬಿಟ್ಟು ನಮ್ ಬ್ರೋ ಕೂಡ ಜೈಂಟ್ ಆಗ್ತಾ ಇದ್ದ. ಫಸ್ಟ್ ಟೇಪ್ ಹೊಡೆದ, ಮತ್ತೆ ಹಸಿ ಟೇಪ್ ಹೊಡೆದ, ಮತ್ತೆ ಇನ್ನೊಂದು ಲೇಯರ್ ಟೇಪ್ ಹೊಡೆದು ಕಂಪ್ಲೀಟ್ ಮಾಡ್ದ. ಏನಕ್ಕಪ್ಪ ಈ ತರ ಹೊಡೆಯೋದಂದ್ರೆ ತುಂಬಾ ನೀರಲ್ಲಿ ಹೋಗೋದು ಜೈಂಟು, ಅದಕ್ಕೆ ಕ್ಲೀನ್ ಆಗಿ ಕೂಡ ಜೈಂಟ್ ಆಗ್ದ. ನಾನು ಕೂಡ 20 ಅನ್ನೋದು ಬ್ಯಾಸಾಯೇ ಕಲ್ಸಿದೆ, ಡ್ರಮ್ಗೆ ನೆನ್ಸಿಟ್ಟೆ. ಒಂದ್ ವೇಳೆ ಯಾರಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಕತೆ ಇಷ್ಟು. ಮುಂದಿನ ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.